ನಮಸ್ಕಾರ ಆತ್ಮೀಯ ಯಾಜ್ಞವಲ್ಕ್ಯ ಕ್ಯಾಸ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಗ್ರಹಣದ ವಿಚಾರವನ್ನು ಮಾತಾಡೋಣ. ಯಾಕೆಂದರೆ 17ನೇ ತಾರೀಕು ಅಮಾವಾಸ್ಯೆ ದಿನ ಸೂರ್ಯಗ್ರಹಣ ಬರ್ತಾ ಇದೆ. ಆ ಗ್ರಹಣದ ವಿಚಾರವಾಗಿ ಸುಮಾರು ಜನ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವ ರಾಶಿಯವರಿಗೆ ಗ್ರಹಣದ ದೋಷ ಬರುತ್ತೆ, ಅಥವಾ ನಮ್ಮ ಭಾರತ ದೇಶಕ್ಕೆ ಗ್ರಹಣದ ಎಫೆಕ್ಟ್ ಅಂತ ಏನು ಹೇಳ್ತೀವಿ ಇದೆಯಾ ಇಲ್ವಾ, ಅದನ್ನು ವಿಡಿಯೋ ಮಾಡಿ ತಿಳಿಸಿ ಅಂತ ಸುಮಾರು ಜನ ಅಪೇಕ್ಷೆ ಪಟ್ಟಿದ್ದೀರ. ಹಾಗಾಗಿ ಆ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರಾರಂಭದಲ್ಲಿ 17ನೇ ತಾರೀಕು ಬರ್ತಕ್ಕಂಥ ಅಮಾವಾಸ್ಯೆ ಈ ತಿಂಗಳಲ್ಲಿ ಸೂರ್ಯಗ್ರಹಣ ನಮ್ಮ ಭಾರತ ದೇಶಕ್ಕೆ ಗೋಚರ ಆಗೋದಿಲ್ಲ. ಹಾಗಾಗಿ ಯಾವುದೇ ರಾಶಿಯವರು ಭಯ ಪಡಬೇಕಾದಂಥ ಅವಶ್ಯಕತೆ ಖಂಡಿತ ಇಲ್ಲ. ಅದನ್ನು ಮೊದಲು ಕ್ಲಾರಿಟಿ ತಗೊಳ್ಳಿ. ಮುಂದಿನ ತಿಂಗಳಲ್ಲಿ ಫಾಲ್ಗುಣ ಮಾಸದಲ್ಲಿ ಚಂದ್ರಗ್ರಹಣ ಸಂಭವ ಇದೆ. ಅದು ನಮ್ಮ ಭಾರತ ದೇಶಕ್ಕೆ ಅನ್ವಯ ಆಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಯಾವ ರಾಶಿಯವರಿಗೆ ಸಮಸ್ಯೆ ಆಗುತ್ತೆ, ಯಾವ ರಾಶಿಯವರು ಶಾಂತಿಯನ್ನು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿನ ತಿಂಗಳಲ್ಲಿ ಚಂದ್ರಗ್ರಹಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ನೋಡಿದರೆ ಸಾಕು. ಈಗ ಪ್ರಸ್ತುತ ಈ ನಮ್ಮ 17ನೇ ತಾರೀಕು ಆಗ್ತಕ್ಕಂಥ ಈ ಸೂರ್ಯಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಗೋಚರ ಆಗುವುದಿಲ್ಲ. ಹಾಗಾಗಿ ಯಾವುದೇ ರಾಶಿಯವರು ಭಯವನ್ನು ಪಡಬೇಡಿ. ನಿರ್ಬಂಧವಾಗಿ ನಿಮಗೆ ಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು ಖಂಡಿತವಾಗಿ ಇಲ್ಲ. ಹಾಗೆ ನಮ್ಮ ಭಾರತ ದೇಶಕ್ಕೆ ಗ್ರಹಣದ ಎಫೆಕ್ಟ್ ಇಲ್ಲ ಅಂದಾಗ ಯಾವುದೇ ರಾಶಿಯವ್ರಿಗೂ ಆ ಸಮಸ್ಯೆ ಬರೋದಿಲ್ಲ. ಹಾಗಾಗಿ ಗ್ರಹಣದ ಎಫೆಕ್ಟು ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇರ್ಬೋದು. ಅದನ್ನು ತಪ್ಪು. ಹಾಗಾಗಿ ಯಾವುದೇ ರಾಶಿಯವರಿಗೆ ಈ ಸೂರ್ಯಗ್ರಹಣದ ಎಫೆಕ್ಟು ಖಂಡಿತ ಯಾವುದೂ ರೀತಿಯ ತೊಂದರೆಯನ್ನು ಕೊಡೋದಿಲ್ಲ. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಮುಂದಿನ ತಿಂಗಳು ಬರ್ತಕ್ಕಂಥ ಚಂದ್ರಗ್ರಹಣ ನಮ್ಮ ಭಾರತ ದೇಶಕ್ಕೆ ಗೋಚರ ಆಗುತ್ತೆ. ಆ ಸಂದರ್ಭದಲ್ಲಿ ಕೆಲವೊಂದು ರಾಶಿಗಳವರು ಶಾಂತಿಯನ್ನು ಮಾಡಿಕೊಂಡು ಕೆಲವೊಂದು ಶ್ಲೋಕಗಳನ್ನು ಪಾರಾಯಣವನ್ನು ಮಾಡಿ ಕೆಲವೊಂದು ದಾನಗಳನ್ನು ಆ ಸಂದರ್ಭದಲ್ಲಿ ಮಾಡಿದಾಗ ಆ ಚಂದ್ರಗ್ರಹಣದ ಎಫೆಕ್ಟ್ ಅಂತೇಳಿ ಆ ದೋಷ ಪರಿಹಾರ ಆಗುತ್ತೆ. ಅದಕ್ಕಾಗಿ ಆ ಸಂದರ್ಭದಲ್ಲಿ ಖಂಡಿತ ಮಾಡಬೇಕಾಗತ್ತೆ. ಆದರೆ ಪ್ರಸ್ತುತ ಈ ತಿಂಗಳಲ್ಲಿ ಸೂರ್ಯಗ್ರಹಣ 17ನೇ ತಾರೀಕು ಆಗ್ತಾ ಇರೋದು ನಮ್ಮ ದೇಶಕ್ಕೆ ಗೋಚರ ಇಲ್ಲ. ಹಾಗಾಗಿ ಯಾವುದೇ ಜನರು ಭಯವನ್ನು ಪಡಬೇಡಿ. ಗ್ರಹಣದ ಎಫೆಕ್ಟ್ ಆಗತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಇಲ್ಲ. ಹಾಗಾಗಿ ಯಾವ ಜನರಿಗೂ ಈ ದೋಷ ಬರೋದಿಲ್ಲ. ಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಇಲ್ಲ. ಆದ್ದರಿಂದ ಇದರಿಂದ ದೋಷ ಅಂತಕ್ಕಂಥದ್ದು ಯಾರಿಗೂ ಬರೋದಿಲ್ಲ. ಖಂಡಿತವಾಗಿ ನಿಮ್ಮ ಮನೆಗಳಲ್ಲಿ ಆ ಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಶಾಂತಿ ಜಪಗಳನ್ನು ಮಾಡಿಕೊಳ್ಳಿ. ಅದರಿಂದ ಒಳ್ಳೆಯ ಲಾಭ ಸಿಗುತ್ತೆ. ಆದರೆ ಯಾವುದೇ ರಾಶಿಯವರಿಗೆ ತೊಂದರೆ ಅಂತಕ್ಕಂಥದ್ದು ಖಂಡಿತವಾಗಿ ಇಲ್ಲ. ಆರಾಮಾಗಿ ಭಯವನ್ನು ಪಡೆದಿರ ಆ ಗ್ರಹಣದ ಸಮಯದಲ್ಲಿ ದೇವರನ್ನು ನಂಬಿ ದೇವರನ್ನು ಧ್ಯಾನವನ್ನು ಮಾಡಿ ಅದರಿಂದ ಒಳ್ಳೆಯ ಪಾಸಿಟಿವ್ ರಿಸಲ್ಟ್ ಅಂತಕ್ಕಂಥದ್ದು ಸಿಗುತ್ತೆ. ಯಾವುದೇ ರಾಶಿಯವರು ಭಯವನ್ನು ಪಡಬೇಡಿ. ಈ ಗ್ರಹಣದ ಎಫೆಕ್ಟ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಇಲ್ಲ. ನಮಸ್ಕಾರ.